ಸ್ಟಾರ್ಟ್ ಆಯ್ತು ಕ್ರಿಕೆಟ್ ಹಬ್ಬ. ಸೌರಾಷ್ಟ್ರಹಳ್ಳಿ ಹುಡುಗರಿಗೆ ಸ್ಟಾರ್ಟ್ ಆಯ್ತು ಕ್ರಿಕೆಟ್ ಹಬ್ಬ. SPL ಸೀಸನ್ 3 ಯಾರೆಲ್ಲ ತಂಡದಲ್ಲಿ ಸೇರ್ಕೊಂಡಿದ್ದೀರಿ ಕಾಮೆಂಟ್ ಮಾಡ್ರಿ. ಯಾರ್ಯಾರು ಯಾವ್ಯಾವ ಟೀಮ್ ಅಲ್ಲಿ ಇದೀರ ಅಂತ ಕಾಮೆಂಟ್ ಮಾಡ್ರಿ. MSK, DD, ಆಮೇಲೆ AV ರೈಸಿಂಗ್ ಸ್ಟಾರ್ಸ್, ಆಮೇಲೆ CSK, ಇನ್ನೂ ಒಂದು ತಂಡದ ಹೆಸರು ನನಗೂ ಕೂಡ ಇನ್ನೂ ಗೊತ್ತಿಲ್ಲ. ಈ ಯಾವ ತಂಡದಲ್ಲಿ ನೀವೆಲ್ಲರೂ ಇದೀರಿ ಕಾಮೆಂಟ್ ಮಾಡಿ ತಿಳಿಸಿ. ಹಬ್ಬ ಅಂತಾನೆ ಹೇಳ್ಬೋದು. ಸೌರಾಷ್ಟ್ರಹಳ್ಳಿ ಹುಡುಗರಿಗೆ ಇದೊಂದು ಹಬ್ಬ. SPL ಸೀಸನ್ 3 ಕ್ರಿಕೆಟ್ ಅಂದ್ರೆ ಫುಲ್ ಹುಚ್ಚು. ಸೌರಾಷ್ಟ್ರಹಳ್ಳಿ ಹುಡುಗರಿಗೆ ಕ್ರಿಕೆಟ್ ಇಲ್ಲದೆ ಇರಕ್ ಆಗದೇ ಇಲ್ಲ. ಕ್ರಿಕೆಟ್ ಅಂದ್ರೆ ತುಂಬಾ ಎಂಜಾಯ್ ಮಾಡುವಂತವರು ಈ ಸೌರಾಷ್ಟ್ರಹಳ್ಳಿಯ ಹುಡುಗರಿಗೆ ದೊಡ್ಡ ಒಂದು ಹಬ್ಬ ಅಂತ ಹೇಳ್ಬೋದು. ಈ ಸೀಸನ್ 1 ಸೀಸನ್ 2ಗಿಂತ ಸೀಸನ್ 3 ಫುಲ್ಲು ಟಫ್ ಆಗಿರುತ್ತೆ. ಎಲ್ಲರಿಗೂ ಮ್ಯಾಚ್ ಕ್ರಿಕೆಟ್ ನೋಡೋದಕ್ಕೆ ಅಂತ ನಾನು 100% ನಿಮ್ಗೆ ಹೇಳ್ತೀನಿ. 10th ಕ್ಲಾಸ್ ಎಕ್ಸಾಮ್ ಮುಗಿದ ಮೇಲೆ ಬೇಸಿಗೆ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡುವಂತ SPL ಸೀಸನ್ 3 ನೀವೆಲ್ಲ ಬಂದು ವೀಕ್ಷಿಸಿರಂತ ಹೇಳ್ತೀನಿ. ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಾನು ನಿಮ್ ನೆಕ್ಸ್ಟ್ ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಸೀಸನ್ 1 ಸೀಸನ್ 2 ಮುಗಿಸಿ ಇವಾಗ ಸೀಸನ್ 3. ಈ ಸೀಸನ್ SPL ಸೀಸನ್ 3 ಅಲ್ಲಿ ಕೂಡ 5 ತಂಡ ಇರ್ತವೆ. ಸೀಸನ್ 1 ಸೀಸನ್ 2 ಅಲ್ಲಿ ಕೂಡ 5 ತಂಡ ಇದ್ವು. ಈ 5 ತಂಡಕ್ಕೆ ಒಂದೊಂದು ತಂಡಕ್ಕೆ ಇಬ್ರಿಬ್ರು ಓನರ್ಗಳು ಇದ್ರು. ಅವರ ಹೆಸರೇನಪ್ಪಾ ಅಂದ್ರೆ DD ತಂಡ ಸುಭಾಷ್ ರೆಡ್ಡಿ ಗೌಡ ಅವರು, ಆಮೇಲೆ ನಾಗೇಂದ್ರ ಕುಂಬಾರ್, ಇವರಿಬ್ಬರು ಸೇರಿ DD ತಂಡವನ್ನು ಆಯ್ಕೆ ಮಾಡಿಕೊಂಡು ಸತತ ಸೀಸನ್ 1 ಸೀಸನ್ 2 ಎರಡರಲ್ಲಿ ಆಡಿಸಿರ್ತಾರೆ. ಆಮೇಲೆ MSK ಅಂತೇಳಿ ಮಾಂತೇಶ್ ಮತ್ತೆ ಶಿವಶಂಕರ್ ಕಾವಲಿ ಅವರು ಇಬ್ರು ಕೂಡ ಅವರು MSK ಅನ್ನೋ ತಂಡವನ್ನು ಅವರು ಸೀಸನ್ 1 ಮತ್ತೆ ಸೀಸನ್ 2 ಅಲ್ಲಿ ಸಕ್ಸಸ್ಫುಲ್ ಆಗಿ ನಡೆಸಿರ್ತಾರೆ. ಆಮೇಲೆ AV ರೈಸಿಂಗ್ ಸ್ಟಾರ್ ಅಂತೇಳಿ ಬಸವರಾಜ್ ಸಾಗರ್, ಆಮೇಲೆ ನರಸಿಂಹ ಕುಂಬಾರ್, ಇವರಿಬ್ಬರು ಕೂಡ ಡಾಕ್ಟರ್ ಕುಂಬಾರ್ ಇವರಿಬ್ಬರು ಕೂಡ ಅವರ ತಂಡವನ್ನು ಮುನ್ನಡೆಸ್ಕೊಂಡು ಸೀಸನ್ 1 ಸೀಸನ್ 2 ಅಲ್ಲಿ ಕೂಡ ಆಡಿಸಿರ್ತಾರೆ. ಇದನ್ಬಿಟ್ಟು ಇನ್ನೊಂದು 4ನೇ ತಂಡ ಏನು ಅಪ್ಪು ತಂಡ ಅಂತ ಒಂದಿತ್ತು. ಹಸನ್ ಕಾಡ್ಲೂರ್ ಅವರು, ಆಮೇಲೆ ರಾಮಪ್ಪ ವಂಕಸಂಬ್ರ ಕುಂಬಾರ್ ಪೊಲೀಸ್, ಇವರು ಕೂಡ ಆ ಒಂದು ತಂಡಕ್ಕೆ ಓನರ್ಗಳಾಗಿದ್ರು. ಆ ತಂಡವನ್ನು ಅವರು ಸೀಸನ್ 1 ಸೀಸನ್ 2 ಅಲ್ಲಿ ಆಡಿಸಿರ್ತಾರೆ. 5ನೇ ತಂಡ ಬಂದ್ಬಿಟ್ಟು RR ಅಂತೇಳಿ ರಾಜೇಶ್ ಕಾವಲಿ, ಆಮೇಲೆ ರಾಘು ಹುಲಿಬೆಟ್ಟ, ಇವರಿಬ್ರು ಸೇರಿ ಒಂದು ತಂಡವನ್ನು 2 ವರ್ಷದಲ್ಲಿ ಸೀಸನ್ 1 ಸೀಸನ್ 2 ಅಲ್ಲಿ ಕೂಡ ಆಡಿಸಿರ್ತಾರೆ. ಸೀಸನ್ 1 ಮತ್ತೆ ಸೀಸನ್ 2 ಅಲ್ಲಿ ಕೂಡ DD ತಂಡ ಅಂದ್ರೆ ಸುಭಾಷ್ ರೆಡ್ಡಿ ಅವರ ತಂಡ ಫೈನಲ್ ಅಲ್ಲಿ ಟ್ರೋಫಿಯನ್ನು ತಗೊಂಡ್ಕೊಂಡಿರ್ತಾರೆ. 2 ಸಲನು ಅವರು ತಗೊಂಡಿರ್ತಾರೆ. ಸೀಸನ್ 1 ಅಲ್ಲಿ ಹಸನ್ ಮತ್ತೆ ರಾಮಪ್ಪ ಅವರ ತಂಡ ಅಪ್ಪು ತಂಡ ಫೈನಲ್ ಅಲ್ಲಿ ರನ್ನರ್ ಅಪ್ ಆಗಿರುತ್ತೆ. ಸೀಸನ್ 2 ಅಲ್ಲಿ ಮಾಂತೇಶ್ ಮತ್ತೆ ಶಿವಶಂಕರ್ ಓನರ್ ಆಗಿರುವಂತ ಟೀಮು MSK ಟೀಮು ಸೀಸನ್ 2 ಅಲ್ಲಿ ರನ್ನರ್ ಅಪ್ ಆಗಿರ್ತಾರೆ. ಸೀಸನ್ 1 ರಲ್ಲಿ ಸೀಸನ್ 2 ಅಲ್ಲಿ ಬ್ಯಾಕ್ ಟು ಬ್ಯಾಕ್ DD ತಂಡ ಈ ಟ್ರೋಫಿಯನ್ನು ತೆಗೆದುಕೊಂಡಿರ್ತದೆ. ಇವಾಗ ಸೀಸನ್ 3 ಅಲ್ಲಿ ಈ ಟ್ರೋಫಿಯನ್ನು ಯಾರು ದಕ್ಕಿಸಿಕೊಂತಾರ ಅಂತೇಳಿ ನಾವು ಎಲ್ಲರೂ ಕಾದು ವೇಟ್ ಮಾಡಿ ನೋಡ್ಬೇಕು. ಅದ್ರ ಬಗ್ಗೆ ನೀವು ಮಾತಾಡಬೇಕು. ಸೆಕೆಂಡ್ನೇದು ಮ್ಯಾನ್ ಆಫ್ ದ ಸೀರೀಸ್ ಅಲ್ಲಿ ನಿಮ್ಗೆ ಸ್ಟ್ರಾಟಜಿ ಹೆಂಗಿತ್ತು ಅದ್ರ ಬಗ್ಗೆ ಎಲ್ಲರೂ ತಿಳಿಸ್ಬೇಕು. ಪ್ಲಸ್ ಮತ್ತೆ ಪಿಚ್ ಬಗ್ಗೆ ಕೂಡ ಹೇಳ್ಬೇಕು. ಇನ್ನೊಂದು ನೀವು ಫಾಲೋ ಮಾಡೋರು ಅವ್ರು ಏನು ಫಾಲೋ ಮಾಡ್ಬೇಕು. ಆಕ್ಚುಲಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಆ್ಯಕ್ಚುಲಿ ಟೂರ್ನಮೆಂಟ್ ಇಷ್ಟು ಸಕ್ಸಸ್ ಆಗಿ ನಮ್ಮ ಸೀನಿಯರ್ ಪ್ಲೇಯರ್ ಅಂತ ಎಲ್ಲ ಆರ್ಗನೈಸರ್ಸ್ಗಳಿಗೂ ಓನರ್ಗಳಿಗೂ ಭಾಳ ಕಷ್ಟಪಟ್ಟು ಬಟ್ ಭಾಳ ನೀಟಾಗಿ ಆಡಿಸಿದ್ದಾರೆ. ಇಷ್ಟು ನೀಟಾಗಿ ಅವರೆಲ್ಲ ಆಡ್ಸಂಗಿಲ್ಲ. ಹುಡುಗರು ಭಾಳ ಆ್ಯಕ್ಚುಲಿ ಕೆಲಸ ಮಾಡಿಸೋದಾಗಲಿ ಹುಡುಗರ ಹತ್ರ ಭಾಳ ಕಷ್ಟ. ಆದರೂ ಸುಭಾಷಣ್ಣ ಆಗಲಿ ಇಲ್ಲಿರೋ ಎಲ್ಲರೂ ಆಗಲಿ ಬೆಂಗಳೂರಲ್ಲಿದ್ದು ಭಾಳ ಜನ ಬರೋಕ್ಕಾಗಿಲ್ಲ. ಬಟ್ ಆದರೂ ಕೂಡ ಎಲ್ರಿಗೂ ಮೆಚ್ಚಬೇಕಾಗಿರೋದು ಪಿಚ್ ಮಾಡೋಕೆ ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡಿದಿರಲ್ವ ಅವ್ರಿಗೆ ಮಾತ್ರ ಪಿಚ್ಗಿಂತ ಏನು ಕಮ್ಮಿ ಇರಲಿಲ್ಲ. ಪಿಚ್ ಮಾತ್ರ ಎಷ್ಟು ಮ್ಯಾಚ್ 2 ಸೈಡಿಂದ ಆಡಿದ್ರು ಕೂಡ ಪಿಚ್ ಮಾತ್ರ ಏನೂ ಆಗಿಲ್ಲ. ಪಿಚ್ ಮಾತ್ರ ಭಾಳ ಚೆನ್ನಾಗಿದ್ದು ಭಾಳ ಕರೆಕ್ಟಾಗಿ ಪ್ಲೇ ಆಯ್ತು. ಯಾವುದೋ ನಮ್ಮ ಗಿಪ್ಪಾಕಿದ್ದಾರೆ ಏನು ಆ ಕಡೆ ಹೋಗೋದು ಇಂಥ ಕೆಲಸ ಮಾಡಿಲ್ಲ. ಬ್ಯಾಟ್ಸ್ಮನ್ಗೆ ಮೋಸ ಮಾಡಿಲ್ಲ, ಚೆನ್ನಾಗಿರೋ ಬಾಲರ್ಗಳಿಗೂ ಮೋಸ ಮಾಡಿಲ್ಲ. ಪರ್ಫೆಕ್ಟ್ ಪಿಚ್ ಇತ್ತು ಟೂರ್ನಮೆಂಟ್ಗೆ. ಅದಕ್ಕೆ ಪಿಚ್ ಮಾಡೋದಿರೋ ಖುಷಿ ಪಟ್ಟರೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಟೀಮ್ ಬಿಟ್ಟರೆ ಬೇರೆ ಯಾವ ಟೀಮ್ ನಿಮ್ಗೆ ಟಫ್ ಅನಿಸ್ತದೆ?
ಹಂಗೇನಿಲ್ಲ, ಟೂರ್ನಮೆಂಟಲ್ಲಿ ಘಟಾನುಘಟಿ ಟೀಮ್ಗಳು ಬರ್ತವೆ, ಬಟ್ ಒಳಗಡೆ ಹೆಂಗೆ ಆಡ್ತಾನೆ ಅದು ಇಂಪಾರ್ಟೆಂಟ್. ನಮಗೂ ಚೆನ್ನಾಗಿರೋ ಪ್ಲೇಯರ್ಸ್ ಇರ್ಬೋದು, ನಮ್ದೇ ಹೇಳೋಕ್ಕಾಗಲ್ಲ. ಇನ್ನೊಂದು ಅದೃಷ್ಟ ಕೂಡ ಭಾಳ ಕೆಲಸ ಮಾಡುತ್ತೆ ಟೂರ್ನಮೆಂಟ್. ಟಫ್ ಅಂತೇನಿಲ್ಲ, ಪ್ರತಿಯೊಂದು ಟೀಮು ಟಫ್ ಇತ್ತು. ಆ ಥರ ಯಾವುದೋ ಏನು ಲೂಸ್ ಇಲ್ಲ. ಪ್ರಾಬ್ಲಮ್ ಏನಂದರೆ ಮೆಂಟಾಲಿಟಿ ಅಷ್ಟೇ. ಒಡಿಯೋ ಮೆಂಟಾಲಿಟಿ, ಆಡೋ ಮೆಂಟಾಲಿಟಿ, ಇಷ್ಟೇ ಡಿಫ್ರೆನ್ಸ್. ಹುಡುಗರು ಕೂಡ ನನಗಿಷ್ಟ ಆದ ಪ್ಲೇಯರ್ ಅಂದರೆ ಇಲ್ಲಿ ಸದ್ದಂ. ನೆಕ್ಸ್ಟ್ ಬಿಗ್ ಥಿಂಗ್ ಅನ್ನೋದು ಏನಾದರೂ ಬಂದರೆ ಅದೇ ಹುಡುಗ. ಆ್ಯಕ್ಚುಲಿ ನಾವು ವೇಸ್ಟ್ ಆ ಹುಡುಗನ ಮುಂದೆ. ಭಾಳ ನೀಟಾಗಿ ಆಡ್ತಾನೆ ಆ ಹುಡುಗ ಫಸ್ಟಿಂದಾಗಲಿ ಇವ್ರು ಟೂರ್ನಮೆಂಟಲ್ಲೂ ಚೆನ್ನಾಗಿ ಆಡ್ದೆ. ಆ್ಯಕ್ಚುಲಿ ನಮಗೆ ನೆಕ್ಸ್ಟ್ ಬೆಸ್ಟ್ ಹುಡುಗ ಇಲ್ಲ ಯಾವಾಗ ಹೇಳ್ತೀನಿ ಆ ಹುಡುಗ ಅವ ಭಾರಿ ಆಡ್ತಾನೆ. ಒಳ್ಳೆ ಮಾತುಗಳು. ಕೆಲವೊಂದು ಜೂನಿಯರ್ ಪ್ಲೇಯರ್ಸ್ಗಳ ಮಾಂತೇಶ್ ಅವರು ಸೀಸನ್ ಅಲ್ಲಿ ಇಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಆಸ್ ಎ ಓನರು ಬಾಲಿಂಗ್ ಮಾಡಿದ MSK, AV 5 ಟೀಮ್ಸ್ ಇದ್ದವು. ಆದರೆ ಒಂದಕ್ಕಿಂತ ಒಂದು ಟೀಮು ಯಾವುದು ಕಮ್ಮಿ ಇರಲಿಲ್ಲ. ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಆದರೆ ನಮ್ದೊಂದು ಸ್ಟ್ರಾಟಜಿ ಒಳ್ಳೆ ಬಾಲರ್ ಕಡೆಯಿಂದ, ಒಳ್ಳೆ ಬ್ಯಾಟ್ಸ್ಮನ್ ಕಡೆಯಿಂದ ಇಲ್ಲಿ ಮಟ್ಟ ಬಂದಿದ್ದೀವಿ. ನಾವು ಗೆದ್ರೇನು, ಡಿ ಗೆದ್ರೇನು, ಯಾರೇ ಗೆದ್ರೇನು, ಎಲ್ಲರೂ ಗೆದ್ದಂಗ ಎಲ್ಲರೂ ಊರವ್ರು ಇದ್ದೀವಿ. ಯಾರೇ ಸೋಲಿ ಇದೇ ಥರ ಎಷ್ಟು ಆಡ್ಕೊಂಡು ಹೋಗೋಣ ಅಂತ. ಈ ಥರ ಆಡೋದ್ರಿಂದ ಸೋಲು ಗೆಲುವು ಮುಖ್ಯ ಇಲ್ಲ. ನಮ್ಗೆ ಇಷ್ಟು ಜನ ಇಲ್ಲಿ ಸೇರಿದಾರಲ್ಲ, ಅದೇ ನಮಗೆ ಮುಖ್ಯ. ಎಲ್ಲ ಬ್ಯಾಟ್ಸ್ಮನ್ಗಳನ್ನ ಬಾಲಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಸ್ಟಾರ್ಟ್ ಗೊತ್ತಿತ್ತು ಯಾವ ಬ್ಯಾಟ್ಸ್ಮನ್ ಯಾವ ತರ ಬ್ಯಾಟಿಂಗ್ ಮಾಡ್ತಾರೆ ಅಂತ ಗೊತ್ತಿತ್ತು. ಅದೇ ಪ್ರೆಷರ್ ಅಲ್ಲಿ ಕೂಡ ಬಾಲಿಂಗ್ ಹಾಕಿದೀವಿ. ಆದ್ರೆ ಲಾಸ್ಟ್ ಫೈನಲ್ ಬಂದಾಗ ನಮ್ಮ ಬಾಲಿಂಗ್ ಪರ್ಫಾರ್ಮೆನ್ಸ್ ಆಗ್ಲಿಲ್ಲ. ಏನು ಮಾಡಕ್ಕಾಗಲ್ಲ ಅಂತ ಪ್ರಯತ್ನ. ರಾಮಾನಂದ್ ಅವರು ಒಳ್ಳೆ ಬ್ಯಾಟ್ಸ್ಮನ್. ನಾವೊಂದಂತಲ್ಲ, ಇಡೀ ಈ ಟೂರ್ನಮೆಂಟ್ ಅಲ್ಲಿ ಇದು SPL ಅಲ್ಲಿ ಆಡ್ತಾ ಇದೀವಲ್ಲ, ಅದರಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅದರಿಂದ ಅವ್ರನ್ನ ಕಟ್ಟಾಕೋ ಪ್ರಯತ್ನದಲ್ಲಿ ನಾವು ವಿಫಲವಾದೀವಿ ಅಂತ ಬೆಸ್ಟ್ ಬಾಲರ್. ನೀವು ಆದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಮುಂದುವರಿಸಲಿ ಅಂತ ಮತ್ತೆ ಇನ್ನು ಯಾರು ಜೂನಿಯರ್ ಪ್ಲೇಯರ್ಸ್ ಇದ್ದಾರೆ ಅವ್ರನ್ನ ಫಾಲೋ ಮಾಡ್ಕೇಸಿ ಆದಷ್ಟು ಬೇಗ ನೆಕ್ಸ್ಟ್ ಸೀಸನ್ ಅಲ್ಲಿ ನಾವೆಲ್ಲರೂ ಸಕ್ಸಸ್ಫುಲ್ ಆಗಿ ಮಾಡ್ತೀವಿ. 24ರಿಂದ ಸ್ಟಾರ್ಟ್ ಆಗುವ ಮ್ಯಾಚ್ 24, 25, 26, ಆಮೇಲೆ 27, 28ರಲ್ಲಿ ಫೈನಲ್ ಇರ್ಬೋದಂತ ನನ್ನ ಅಂಜಾದ್ ಅನಿಸ್ತಾ ಇದೆ. ಫೈನಲ್ ಡೇಟ್ ಇನ್ನ ಫಿಕ್ಸ್ ಆಗಿಲ್ಲ. ಪ್ರತಿಯೊಂದು ಎಲ್ಲ ಒಂದೊಂದು ತಂಡಕ್ಕೆ 2 ಮ್ಯಾಚ್ ಇರ್ತಾವೆ. ಕ್ವಾಲಿಫೈ ಆದವರು ಸೆಮಿಫೈನಲ್ ಆಮೇಲೆ ಫೈನಲ್ ಆಡ್ತಾರೆ. ತಂಡಕ್ಕೆ ಇಬ್ರಿಬ್ರು ಓನರ್ಗಳು ಇದ್ರು. ಇವಾಗ ಒಂದೊಂದು ತಂಡಕ್ಕೆ ಒಬ್ಬೊಬ್ರೆ ಓನರ್ಗಳು ನಿಂತ್ಕೊಂಡು ಮುನ್ನಡೆಸ್ತಾ ಇದ್ದಾರೆ ಈ ಸೀಸನ್ 3 ಅನ್ನು ಹೇಳ್ಬೋದು. ಈ ಸಲ 5 ತಂಡ DD ತಂಡಕ್ಕೆ ಸುಭಾಷ್ ರೆಡ್ಡಿ ಅವರು ಓನರ್ ಆಗಿರ್ತಾರೆ. ಆಮೇಲೆ MSK ತಂಡಕ್ಕೆ ಮಾಂತೇಶ್ ಕಾವಲಿ ಅವರು ಓನರ್ ಆಗಿರ್ತಾರೆ. ಆಮೇಲೆ ಇನ್ನ ನರಸಿಂಹ ಅವರು ಒಂದು ತಂಡವನ್ನು ಅವರು ಕೂಡ ಓನರ್ ಆಗಿ ನಡೆಸ್ತಾ ಇದ್ದಾರೆ. ಈ ಬಸವರಾಜ್ ಸಾಗರನ್ ಅವರು ಕೂಡ ಒಂದು ತಂಡಕ್ಕೆ ಓನರ್ ಆಗಿ ಮುನ್ನಡೆಸಿದ್ದಾರೆ. 4 ಜನ ಕಂಟಿನ್ಯೂ ಸೇಮ್ ಅವರೇ ಇದ್ದೀವಿ. ಇನ್ನ ಚೌಡಪ್ಪ ಕಬ್ಬೆರು ಇವರು ಹೊಸದಾಗಿ ತಂಡವನ್ನು ನಿರ್ಮಿಸಿದ್ದಾರೆ ಈ ಸಲ ಸೀಸನ್ 3 ಅಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಒಂದೊಂದು ತಂಡಕ್ಕೆ ಒಬ್ರೊಬ್ರೆ ಓನರ್ ಇರೋದ್ರಿಂದ 5 ತಂಡ ಇದಾವೆ. ಈ ತಂಡದಲ್ಲಿ ಕಡಚಿರವರು ಕೂಡ ಭಾಗವಹಿಸಿದ್ದಾರೆ. ಸೌರಾಷ್ಟ್ರಹಳ್ಳಿ ಎರಡು ಊರಿನ ಪ್ಲೇಯರ್ಸ್ ಮಾತ್ರ ಆಟಗಾರರು ಮಾತ್ರ ಇದ್ದಾರೆ. ಬೇರೆ ಯಾವರಾಷ್ಟ್ರಹಳ್ಳಿ ಬಿಟ್ರೆ ಕಡೇಚೂರ್ ಅವರು ಮಾತ್ರ ಈ ತಂಡದಲ್ಲಿ ಇರ್ತಾರೆ. ಎಲ್ಲಾ ತಂಡಗಳಲ್ಲಿ ಇರ್ತಾರೆ. ಈ ಪ್ರೀಮಿಯರ್ ಲೀಗು ಕೂಡ ಸಕ್ಸಸ್ಫುಲ್ ಆಗಿ ಮಾಡ್ಬೇಕು. ಕಪ್ ಯಾರೇ ಗೆದಲಿ ಯಾರೇ ಸೋಲ್ಲಿ ನಮ್ಗೆ ಮ್ಯಾಟ್ರೇ ಆಗಿಲ್ಲ. ಎಂಜಾಯ್ ಹುಡುಗರಿಗೆ ಎಂಜಾಯ್ ಕೊಡ್ಬೇಕು ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿದೀವಿ. ಸೀಸನ್ 1, ಸೀಸನ್ 2, ಇದು ಕೂಡ ಸೀಸನ್ 3 ಕೂಡ ಅದೇ ತರ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ನನ್ನ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಪ್ರತಿಯೊಂದು ಮ್ಯಾಚು ನಾನು ಲೈವ್ ಬಿಡ್ತೀನಿ. ಆದಷ್ಟು ಪ್ರಯತ್ನ ಮಾಡ್ತೀನಿ, ವಿಡಿಯೋಗಳಂತೂ ಬಿಡ್ತೀನಿ. ಸೀಸನ್ 3 2026 ಮಾರ್ಚ್ 24ರಿಂದ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ರಿ. ನಾನು ಈ ವಿಡಿಯೋ ಬಿಡ್ತಾ ಇರ್ತೀನಿ. ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಪ್ರತಿಯೊಬ್ರು ಆಟಗಾರರು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನೀಡಿರ್ತಾರೆ. ಸೀಸನ್ 1, ಸೀಸನ್ 2 ನೀವು ಹೋಗಿ ಕ್ರಿಕ್ ಹೀರೋಸ್ ಅಲ್ಲಿ ಚೆಕ್ ಮಾಡಬಹುದು. ಸೌರಾಷ್ಟ್ರಹಳ್ಳಿ SPL
ಸೀಸನ್ 1 ಸೀಸನ್ 2 ಅಂತ ಟೈಪ್ ಮಾಡಿ ಚೆಕ್ ಮಾಡಿ, ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಅಂತೇಳಿ ನೀವು ಟೈಪ್ ಮಾಡಿ ಟ್ರೋಫಿ ಯಾರೇ ಗೆದಲಿ ಏನೇ ಆಗಲಿ ಎಲ್ಲರ ಖುಷಿಯಿಂದ ಒಂದು ಊರವರು ಸೇರ್ಕೊಂಡು ಆಡ್ತಿರುವಂತ ಒಂದು ಆಟವನ್ನು ಸಕ್ಸಸ್ಫುಲ್ ಆಗಿ ಮುಗಿಸೋಣ ಅಂತ ನಾನು ಹೇಳ್ತೀನಿ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಯಾವ ತರ ಮಾಡ್ಬೇಕು, ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದು. ಜಸ್ಟಿಗೆ ನಾವು ಸದ್ಯಕ್ಕೆ ಇಷ್ಟು ಪ್ಲಾನ್ ಮಾಡಿರೋದು. ಇದು ಇವತ್ತು ನಾನು ಬಂದಿರೋ ವಿಷಯ. ನೆಕ್ಸ್ಟ್ ವಿಡಿಯೋಗಳು ಹಾಕ್ತೀನಿ, ನೋಡ್ತಾ ಇರಿ, ಮಜಾ ಮಾಡಿ. ಓಕೆ, ಬಾಯ್.